ಹೇಗಿದ್ದೀರಾ ನೀವೆಲ್ಲ? ನಾವು ಬ್ರಹ್ಮಾವರದ ಆಚೆ ಹೊರಟಿದ್ದೇವೆ. ಪೂಜಿತಾ ಇದ್ದಾಳಲ್ಲ, ಅವಳ ಮಗು ಸ್ವರೂಪನ ಚವಲ ಇವತ್ತು. ಕೂದಲೆಲ್ಲ ತೆಗಿತಾರೆ. ಮಗು ಹೇಗೆ ಕಾಣ್ತದೆ ನಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಮಯ ಹುಡುಗಿ 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 ಅಂತ ನಾವು ಮಾತಾಡ್ಕೊಂಡು ಈಗ ಕಂಪ್ಲೀಟ್ ಹುಡುಗನನ್ನಾಗಿ ನೋಡುದು ಹೇಗೆ ಅಂತ ಹೇಳಿ ಗೊತ್ತಾಗ್ತದೆ. ಶ್ರೀ, ಹೌ ಯು ಫೀಲಿಂಗ್? ವಾಟ್ ಯು ಥಿಂಕ್? ಎಸ್. ಆಮೇಲೆ ಇವತ್ತು ಮಹಿಳಾ ದಿನಾಚರಣೆ. ಸೊ ಹಾಗಾಗಿ ಇವತ್ತು ಮಾತ್ರ ಅಲ್ಲ, ಪ್ರತಿದಿನವೂ ನಿಮ್ಮ ದಿನ. ಯಾವಾಗಲೂ ಖುಷಿಯಾಗಿರಿ, ಸಶಕ್ತರಾಗಿರಿ ಅಂತ ಹೇಳ್ತಾ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಬನ್ನಿ ನಮ್ಮ ಜೊತೆಗಿರಿ. ಹೇಗೆ ಕಾಣ್ತಿದ್ದ? ಮೊಟ್ಟೆ ತಲೆ, ಕ್ಯೂಟ್ ಕಾಣ್ತಾ ಇದ್ದ. ಬಟ್ ಅವನಿಗೆ ನಿದ್ದೆ ಬರ್ತಾ ಇತ್ತು, ಹಾಗೆ ಮಲಗಿದಾನ ಅವನು. ಹಾಗೆ ನಾವು ಫಂಕ್ಷನ್ ಎಲ್ಲ ಮುಗಿಸಿ ಮಂಗಳೂರಿನ ಆಚೆ ಹೊರಟಿದ್ದೇವೆ. ಈಗ ಮಂಗಳೂರಿಗೆ ಹೋದ್ಮೇಲೆ ಒಂದು ವುಮೆನ್ಸ್ ಡೇ ಪ್ರಯುಕ್ತ ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಫಾರ್ ಯುವರ್ಸ್ ಓನ್ಲಿ. ಆಲ್ಮೋಸ್ಟ್ ಮಂಗಳೂರು ಹತ್ರ ಬಂದ್ವಿ. ಇನ್ನು ಮನೆಗೆ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಮತ್ತೆ ಪುನಃ ಅಲ್ಲಿಗೆ ಹೋಗ್ಬೇಕು. ಬಹಳ ಸಮಯದ ನಂತರ ಇಷ್ಟು ಬಳೆ ಹಾಕೊಂಡಿದ್ದೇನೆ. ಯಾವಾಗ್ಲೂ ಆಗುದಿಲ್ಲ, ನಟುವಂಗೆಲ್ಲ ಮಾಡುವಾಗ ಇದು ಚೈ ಚೈ ಆಗ್ತದೆ, ಹಾಗೆ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಫಂಕ್ಷನಿಗೆ ಅಂತ ಹಾಕೊಂಡೆ. ನಂಗೆ ತುಂಬಾ ಇಷ್ಟ. ಯಾರಿಗೆಲ್ಲ ಬಳೆ ಹಾಕುದು ಇಷ್ಟ ಅಂತ ಹೇಳಿ ಬ್ಲಾಗಲ್ಲಿ. ನನ್ನ ಅಮ್ಮನಿಗಂತೂ ನಾನು ಕೈ ತುಂಬ ಬಳೆ ಹಾಕೊಂಡ್ರೆ ಅವಳಿಗೆ ಭಾರಿ ಇಷ್ಟ. ಹಾಗೆ ಇವತ್ತು ನನ್ನ ಅಮ್ಮ ಭಾರಿ ಖುಷಿಯಲ್ಲಿದ್ದಾರೆ. ಎಸ್, ಮಂಗಳೂರಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಾವು ಹೊರಟಿದ್ದೇವೆ. ಮಧುಸೂದನ ದೇವರಾಯ ಅವರು ಇವತ್ತು ನನ್ನನ್ನು ನಾಗಕನ್ನಿಕಾ ದೇವಸ್ಥಾನದಲ್ಲಿ ನಡೆಯುವ ಅವರ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಉಂಟು ಅಂತ ಹೇಳಿದ್ದಾರೆ, ಬರಲಿಕ್ಕೆ ಹೇಳಿದ್ದಾರೆ. ಹಾಗೆ ನಾನು, ಶ್ರೀಯ ಮತ್ತೆ ನಮ್ಮ ಯಜಮಾನರು ಹೊರಟಿದ್ದೇವೆ. ಅಮ್ಮನ ಹೊರಟಿದ್ದೇವೆ ನಾವು. ಬನ್ನಿ ನಮ್ಮ ಜೊತೆಗಿರಿ. ಮಾತರಂ. ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದ
ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಕಿರಿಯರಿಗೆ ವಂದಿಸುತ್ತಾ ನಮ್ಮ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನದ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಸೆಪ್ಟೆಂಬರ್ 2023ರಲ್ಲಿ ನಮ್ಮ ಗುರುಗಳಾದಂತಹ ಯತೀಶ್ ರೈ ಅವರು ಸಮಾಜಮುಖಿ ಚಿಂತನೆ ಹೊಂದಿರುವ ಸಕ್ರಿಯ ಲಕ್ಷ್ಮಿ ಇವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಮಧುಸೂದನ ಅಲೆವರಾಯ ಅವರು ಗೌರವ ಸ್ಮರಣಿಕೆ ನೀಡಬೇಕಾಗಿ ಹೇಳಿಕೊಳ್ಳುತ್ತೇನೆ. ಶುಭಂ ಕರೋತು ಕಲ್ಯಾಣಂ. ಮಾತೆಯವರಿಗೂ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೂ ತಸ್ಮೈ ಶ್ರೀ ಗುರವೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यम्. दृढज्ञान समृद्धि सिद्ध्यार्थ श्री गुरुपाद पूजा करिष्ये. ಈಗ ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರರಾವ್ ಇವರ ಕುರಿತು ಅಭಿನಂದನಾ ಭಾಷಣವನ್ನು ಶ್ರೀಮತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ನೃತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಶ್ರೀಮತಿ ವಿದುಷಿ ಸೌಮ್ಯ ಸುಧೀಂದ್ರ ರಾವ್ ಇವರನ್ನು ಅಭಿನಂದಿಸಲು ಬಹಳ ಸಂತೋಷದಿಂದ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸೌಮ್ಯ ಇವಳಿಗೆ ಯಕ್ಷಗಾನ ಕ್ಷೇತ್ರದವಳಾದ ನಾನು ಪೂರ್ಣಿಮಾ ಇವತ್ತು ಅಭಿನಂದನೆ ಮಾಡುತ್ತಾ ಇರುವುದು ಇವತ್ತು ಈ ದಿನದ ಒಂದು ವಿಶೇಷವೇ ಹೌದು. ಚಲನಚಿತ್ರ ನಟಿಯಾಗಿ ನಾನು ಮೆಚ್ಚಿದ್ದು ಸೌಮ್ಯಳ ಆ ಭಾವ ಅಭಿನಯವನ್ನು. ಎಷ್ಟೊಂದು ಚಂದವಾಗಿ ನವರಸಗಳನ್ನು ತನ್ನ ಮುಖದಲ್ಲಿ ತೋರ್ಪಡಿಸುವ ಈಕೆಯ ಸಾಮರ್ಥ್ಯ ನಿಜವಾಗಲೂ ಅದ್ಭುತವಾದದ್ದು. ಮಂಗಳೂರಿನ ಪ್ರಸಿದ್ಧ ದಿವಂಗತ ವಿದುಷಿ ಕಮಲಾ ಭಟ್ ಇವರ ಅಚ್ಚುಮೆಚ್ಚಿನ ಶಿಷ್ಯೆ ಸೌಮ್ಯ ತನ್ನ ನೃತ್ಯ ಕ್ಷೇತ್ರದ ಸಾಧನೆಗಾಗಿ ನಾಟ್ಯ ಪ್ರವೀಣೆ ಅಲ್ಲದೆ ಅದೆಷ್ಟೋ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡವರು ಇವರು. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ರಾಮ ಸೇತುವೆಯನ್ನು ಕಟ್ಟುವಾಗ ಅಳಿಲು ಸೇವೆ ಮಾಡಿದ್ದಕ್ಕೆ ರಾಮ ಭಲೆ ಅಂತ ಹೇಳಿ ಅದನ್ನು ಮುಟ್ಟಿದ ಹಾಗೆ ಇವತ್ತು ನನಗೆ ಫೀಲ್ ಆಗ್ತಾ ಇದೆ. ನನ್ನನ್ನು ನಾನು ಮಾಡಿರುವ ಕಿಂಚಿತ್ ಅಳಿಲು ಸೇವೆಗೆ
ನನಗೆ ಯಕ್ಷಸ್ನೇಹ ಕಲಾ ಪ್ರತಿಷ್ಠಾನ ಹಾಗೂ ಅಣ್ಣ ಮಧುಸೂದನ್ ಅಣ್ಣ ನನ್ನನ್ನು ಇವತ್ತು ಅಭಿನಂದಿಸಿದ್ದಾರೆ. ಮಕ್ಕಳಿಗೆ ಪ್ರೈಸ್ ಅನ್ನ ನಾವು ಬಹುಮಾನ ಅಂತ ಹೇಳ್ತೇವೆ. ಬಹುಮಾನ, ದೊಡ್ಡವರಿಗೆ ಅದು ಸನ್ಮಾನ ಆಗ್ತದೆ. ಆದ್ರೆ ಇವತ್ತು ಒಂದು ಮಗುವಾಗಿ ಇದನ್ನು ನಾನು ಬಹುಮಾನದಂತೆ ನಾನು ಸ್ವೀಕರಿಸ್ತಾ ಇದ್ದೇನೆ. ಒಂದು ಮಗುವಿಗೆ ಬಹುಮಾನ ಬಂದಂತೆ ನಾನು ಇದನ್ನು ಬಹಳ ಚಿಕ್ಕವಳಾಗಿ ನಾನು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ತ್ರಿಮಾತೆಯರು ಲಕ್ಷ್ಮೀ, ಸರಸ್ವತಿ ಹಾಗೂ ದುರ್ಗೆಯರನ್ನ ಪೂಜಿಸ್ತೇವೆ, ಅಂತೆಯೇ ನಮ್ಮ ಮನೆಯಲ್ಲಿ ಒಬ್ಬಳು ಲಕ್ಷ್ಮಿ, ಸರಸ್ವತಿ, ದುರ್ಗೆ ಇದ್ದಾಳೆ ಎನ್ನುವುದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಮನೆಯಲ್ಲಿರುವ ನಮ್ಮ ತಾಯಿಯನ್ನ ಭಕ್ತಿಪೂರ್ವಕವಾಗಿ ಪ್ರಣಾಮಿಸಬೇಕು. ವಿರಮಿಸ್ತಾ ಇದ್ದೇನೆ. ಶ್ರೀಮತಿ ಸೌಮ್ಯ ಸುಧೀಂದ್ರರಾವ್ ಅವರು ತಮ್ಮ ಕ್ಲಾಸಿನಲ್ಲಿ ಸಂಪೂರ್ಣ ವ್ಯಕ್ತಿತ್ವ ವಿಕಸನದಲ್ಲಿ ಅವರ ಕೊಡುಗೆ ಅಪಾರವಾದದ್ದು. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಮಕ್ಕಳನ್ನು ತಿದ್ದುವಂಥ ಕ್ರಮ, ಅವರು ಕೇವಲ ಭರತನಾಟ್ಯವನ್ನು ಮಾತ್ರ ತಿದ್ದುವುದಿಲ್ಲ, ಅವರ ಮಾತಿನಿಂದ ಹಿಡಿದು ಅವರ ಪ್ರತಿಯೊಂದು ನಡವಳಿಕೆಯನ್ನು ಸಹ ತಿದ್ದುವಂಥ ಪರಿಪೂರ್ಣ ಗುರು ಅವರು. ಅದನ್ನು ನಾನು 10 ವರ್ಷಗಳಿಂದ ನೋಡಿದ್ದೇನೆ. ಧನ್ಯವಾದಗಳು ಮ್ಯಾಮ್. ಈಗ ವರ್ಣಿಪೆನಿ ಕಥಾಮೃತವ ನಾಲ್ಕು ಲೋಕಕ್ಕೆ ಯಾರೆಂದು ಬಲ್ಲಿರಿ? ದೇವೇಂದ್ರನೆಂದುಕೊಳ್ಳಬಹುದು. ಹಾಗೆಂದುಕೊಳ್ಳಬಹುದು. ಓಲಗವಿತ್ತ ವಿಚಾರ ಅನೇಕ ವಿಧ ಲಾಲಿಸಿ. ಏನಿದೆ ಪರಿಯ ಹಾನಿಯಾರಿದಾಯ್ತು. ಏನಿದು? ಇನ್ನೊಂದು ಹೊಸ ವ್ಲಾಗಲ್ಲಿ ನಿಮ್ಮೆಲ್ಲರನ್ನ ಕಾಣ್ತೇನೆ. ಅಲ್ಲಿವರೆಗೆ ರಾಮ್ ರಾಮ್.